ಅರುಂಧತಿ ರಾವ್ ರಂಗಭೂಮಿಯ ಕೂಸು. ಕೇವಲ 16 ವರ್ಷದ ವಯಸ್ಸಿನಲ್ಲೇ ನಾಟಕ ರಂಗದ ಮೋಡಿಗೆ ಒಳಗಾದ ಅರುಂಧತಿ ರಾವ್ ಅಂದಿನಿಂದ ಇಂದಿನವರೆಗೆ ಆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅವರ ರಂಗಭೂಮಿಯ ಮೇಲಿನ ಪ್ರೀತಿ, ಕನಸು ಇವತ್ತು ಬೆಂಗಳೂರಿನಲ್ಲಿ ರಂಗಶಂಕರದ ರೂಪದಲ್ಲಿ ನಮ್ಮ ಮುಂದೆ ನಿಂತಿದೆ. ಇವತ್ತು ರಂಗಶಂಕರದೊಂದಿಗೆ ಅರುಂಧತಿ ರಾವ್ರವರ ಹೆಸರು ಬೆರೆತು ಹೋಗಿದ್ದರೂ ಅವರಿಗೆ ರಂಗಭೂಮಿ ಹೊಸತಲ್ಲ, ಇಂದು ನೆನ್ನೆಯದಲ್ಲ. ಅವರ ಈ ಬಣ್ಣದ ಯಾತ್ರೆ ಪ್ರಾರಂಭವಾದದ್ದು 3 ದಶಕಗಳ ಹಿಂದೆಯೇ ಅವರ ತವರಾದ ಮುಂಬೈನಲ್ಲಿ. ಚಿಕ್ಕ ವಯಸ್ಸಿನಲ್ಲೇ ನಾನು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕಟ 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 ಅಂತ ಕುಣಿತಾ ಇದ್ದೆ. ನಮ್ಮ ತಾಯಿ ಹೋಗಿ ನನಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಬಿಟ್ರು. ಆ ಡ್ಯಾನ್ಸ್ ಕ್ಲಾಸ್ ಟೀಚರ್ ಅವ್ರ ಗಂಡ ಶಿಫ್ಟ್ ಆಗಿಬಿಟ್ರು, ಟ್ರಾನ್ಸ್ಫರ್ ಆಗಿಬಿಟ್ರು, ಕ್ಲಾಸೇ ಮುಚ್ಕೊಂಡ್ಬಿಡ್ತು. ದೆನ್ ಐ ವಾಂಟೆಡ್ ಟು ಬಿ ಎ ಪೇಂಟರ್ ಆ್ಯಂಡ್ ಐ ವಾಸ್ ಗುಡ್ ಎಟ್ ಪೇಂಟಿಂಗ್. ಸೊ ಐ ವಾಂಟೆಡ್ ಟು ಗೋ ಟು JJ ಸ್ಕೂಲ್ ಆಫ್ ಆರ್ಟ್ಸ್, ಫೈನ್ ಆರ್ಟ್ಸ್. ಅದು ಆಗಲಿಲ್ಲ. ಸೊ ಸಮ್ವೇರ್ ಐ ಗೆಸ್ ದೇರ್ ವಾಸ್ ಅ ನೀಡ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಆ್ಯಂಡ್ ವೆನ್ ಐ ವೆಂಟ್ ಟು ಕಾಲೇಜ್ ಐ ಸೊ ನೋಟಿಸ್ ಬೋರ್ಡ್ ಮೇಲೆ ಒಂದು ನೋಟಿಸ್ ಇತ್ತು, ದೋಸ್ ಇಂಟ್ರೆಸ್ಟೆಡ್ ಇನ್ ಹಿಂದಿ ಡ್ರಾಮಾ ಕಮ್ ಟು ಸೋ ಆ್ಯಂಡ್ ಸೋ ರೂಮ್. ಹೋಗ್ಬಿಟ್ಟಿದ್ದೀನಿ ನಾನು. ಜಸ್ಟ್ ವೆಂಟ್ ಆ್ಯಂಡ್ ಗೇವ್ ಅನ್ ಆಡಿಷನ್ ಆ್ಯಂಡ್ ಗಾಟ್ ಸೆಲೆಕ್ಟೆಡ್. ಅಲ್ಲಿಂದ ಥಿಯೇಟರ್ ಶುರು ಆಯಿತು ನನ್ನ ಲೈಫಲ್ಲಿ. ರಂಗಕ್ಷೇತ್ರದಲ್ಲಿ ಖ್ಯಾತನಾಮರಾದ ಕೈಫಿ ಆಜ್ಮಿ, MS ಸತ್ಯು ಮುಂತಾದವರ ಪ್ರೋತ್ಸಾಹದ ನೆರಳಲ್ಲಿ ಬೆಳೆದ ಅರುಂಧತಿ ರಾವ್ ತಾವೊಬ್ಬ ಪ್ರತಿಭಾನ್ವಿತ ಕಲಾವಿದೆ ಎಂಬುದನ್ನು ಪ್ರೂವ್ ಮಾಡಿದ್ದಾರೆ. ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು ಆ ಟೈಮಲ್ಲಿ. ಇಲ್ಲದಿದ್ರೆ ಎಲ್ಲೋ ಸಿನಿಮಾಗೆ ಹೊರಟೋಗ್ಬಿಡ್ತಾ ಇದ್ದೆ ಅನಿಸುತ್ತೆ. ಬಟ್ ನನ್ನ ಗ್ರೂಮಿಂಗ್ ಎಲ್ಲ ಥಿಯೇಟರಲ್ಲಿ ಆಯಿತು. ಅಂದರೆ ಮೈ ವ್ಯಾಲ್ಯೂಸ್, ಮೈ ಬಿಹೇವಿಯರ್, ಜನರ ಜೊತೆ ಹೇಗಿರಬೇಕು, ಹೌ ಯು ಮಸ್ಟ್ ಬಿ ಅ ಟೀಮ್ ಮೆಂಬರ್, ಅದೆಲ್ಲ ನಾನು ಕಲ್ತಿದ್ದು ಥಿಯೇಟರಲ್ಲಿ. ಆ್ಯಂಡ್ ಸ್ವಲ್ಪ ನನಗೆ ಬೇರೆ ಗುರುಗಳು ಸಿಕ್ಕಿದ್ದಿದ್ರೆ ಮೇ ಬಿ ಹಿಂದಿ ಸಿನಿಮಾ ಕಡೆ ಹೊರಟೋಗ್ತಾ ಇದ್ದೆ ನಾನು. ಬಿಕಾಸ್ ಐ ವಾಸ್ ಅ ಯಂಗ್ ಗರ್ಲ್, ಐ ವಾಸ್ ಗುಡ್ ಲುಕಿಂಗ್, ಐ ವಾಸ್ ಟ್ಯಾಲೆಂಟೆಡ್. ಸೊ ದೇರ್ ವಾಸ್ ನಥಿಂಗ್ ಟು ಸ್ಟಾಪ್ ಮೀ. ಬಟ್ ಐ ವಾಸ್ ಗ್ರೂಮ್ಡ್ ಬೈ ಕೈಫಿ ಆಜ್ಮಿ, AK ಹಂಗಲ್, ಆಲ್ ದೀಸ್ ಪೀಪಲ್ ಹೂ ಬಿಲೀವ್ಡ್ ದಟ್ ಫಸ್ಟ್ ಓದಬೇಕು, ಆ್ಯಕ್ಟಿಂಗ್ ಟು ಯಂಗ್, ನಾಟಕದಲ್ಲಿ ಮಾಡಬೇಕಿದ್ರೆ ಹೆಂಗೆ ಅಂದರೆ ನಮ್ಮ ಮನೇಲಿ ಸ್ಟ್ರೀಟ್ ಲೈಟ್ ಆನ್ ಆದರೆ ಮನೆಗೆ ಬಿಡೋಕ್ಕೆ ಬರ್ತಾಯಿದ್ರು. ನಮ್ಮ ತಾಯಿಗೆ ಯೋಚನೆ ಆಗಬಾರ್ದು ಅಂತ ಐ ವಾಸ್ ದ ಯಂಗೆಸ್ಟ್ ಇನ್ ದ ಗ್ರೂಪ್. ಸೊ ಸ್ವಲ್ಪ ಲೇಟ್ ಕತ್ಲಾಗ್ಬಿಡ್ತು ಅಂದರೆ ಇದ ಕೈಫಿ ಆಜ್ಮಿ ಅವ್ರ ರಮೇಶ್ ತಲ್ವಾರ್ ಅವ್ರ ಸತ್ಯು ಇವ್ರು ಬಂದು ನನ್ನ ಮನೆಗೆ ಬಿಟ್ಟು ಹೋಗ್ತಾಯಿದ್ರು. I was groomed very well. ಅರುಂಧತಿ ರಂಗಭೂಮಿಯಲ್ಲಿ ತನ್ನದೇ ಯಶಸ್ಸಿನ ಮೆಟ್ಟಿಲನ್ನು ಹತ್ತುತ್ತಾ ಸಾಗುತ್ತಿದ್ದರೆ, ಶಂಕರ್ ನಾಗ್ ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿದರು. 1979ರಿಂದ 1990ರವರೆಗೆ ವಿಧಿವಶರಾಗುವ ತನಕ ಶಂಕರ್ ನಾಗ್ ಸುಮಾರು 100 ಚಿತ್ರಗಳಲ್ಲಿ ನಟರಾಗಿ ಮಾಲ್ಗುಡಿ ಡೇಸ್ ಧಾರಾವಾಹಿ ಜೊತೆಗೆ 60 ನಾಟಕಗಳನ್ನು ಮತ್ತು ವಿಮರ್ಶಕರ ಪ್ರಶಂಸೆಗಳಿಗೆ ಪಾತ್ರವಾದ ಹಲವಾರು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಆದರೆ ಅರುಂಧತಿ ತನ್ನ ಗಂಡನ ಯಶಸ್ಸಿಗೆ ಜೋತು ಬೀಳದೆ ಇದ್ದುದು ಅವರ ವಿಶೇಷತೆ ಎಂದೇ ಹೇಳಬಹುದು. ಇನ್ ಬಾಂಬೆ ಐ ವಾಸ್ ಅ ಸ್ಟಾರ್. ನಾವು ಕಾಲೇಜಲ್ಲಿದ್ದಾಗ nobody knew Shankar Nag. I was quite popular because ನಾನು ಟೆಲಿವಿಷನ್ ಮಾಡ್ತಾ ಇದ್ದೆ. I did a movie, I used to do radio programs. I was quite popular. And nobody knew Shankar Nagarkatti. He was Shankar Nagarkatti then. ಇಲ್ಲಿ ಬಂದ ಮೇಲೆ the tables turned completely. He was the star and nobody knew me. Which was okay. It was a choice I had made. I was not interested in cinema that way. I didn't want to do too much of movies. So he was doing movies, so he became famous. I continued to do drama. And ವರ್ಷಕ್ಕೆ ಒಂದು ನಾಟಕ ಆದರೂ ನಾವಿಬ್ಬರು ಮಾಡ್ತಾನೇ ಇದ್ವಿ. That we kept our connection with theatre alive. He kept it. ಏನೇ ಇದ್ರು, ಶೂಟಿಂಗ್ ಇದ್ರೂ ಅವನು ಬಂದು ನಾಟಕ ಮಾಡೋದು ತಪ್ಪಿದ್ದಲ್ಲ. ಶಂಕರ್ ನಾಗ್ ರವರನ್ನು ಮದುವೆಯಾದ ನಂತರ ಬೆಂಗಳೂರಿಗೆ ಬಂದ ಅರುಂಧತಿ ರಾವ್ ಕನ್ನಡ ನಾಟಕಗಳಲ್ಲಿ ಅಭಿನಯಿಸಲು ತೊಡಗಿದರು. ಹಿಂದಿ, ಗುಜರಾತಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷಾ ನಾಟಕಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಅರುಂಧತಿ ರಾವ್ ಭಾರತದ ಕೆಲವು ಬಹುಭಾಷಾ ನಟಿಯರಲ್ಲಿ ಒಬ್ಬರು. ಸುಮಾರು ತಂದೆ ತಾಯಂದರು ಅವ್ರ ಮಕ್ಕಳಿಗೆ ಕನ್ನಡ ಹೇಳ್ಕೊಡೋಕೆ ಮರೆತೋಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನನ್ನಂಥವಳು ಒಬ್ಬಳು ಬಾಂಬೆಯಿಂದ ಬಂದು ಇಲ್ಲಿ ಕನ್ನಡ ಕಲಿತು ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಐ ಬಿಲೀವ್ ದ್ಯಾಟ್ ನಾನು ತಮಿಳ್ನಾಡಿಗೆ ಹೋದರೆ ನಾನು ಅಲ್ಲಿ ತಮಿಳು ಕಲ್ತ್ಕೊಂಡು ತಮಿಳು ನಾಟಕ ಮಾಡ್ತೀನಿ.
ನಾನು ಫ್ರಾನ್ಸಿಗೆ ಹೋದರೆ ಫ್ರೆಂಚ್ ಕಲ್ತ್ಕೊಂಡು ಫ್ರೆಂಚ್ ನಾಟಕ ಮಾಡ್ತೀನಿ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ರಂಗಶಂಕರದಲ್ಲಿ ಆಗಲಿ, ಬೆಂಗಳೂರಲ್ಲಾಗಲಿ ಅಥವಾ ಹಳ್ಳಿಲಾಗಲಿ ಕನ್ನಡ ಈಸ್ ದ ಲ್ಯಾಂಗ್ವೇಜ್. ಆ್ಯಂಡ್ ಅದನ್ನು ನಾವು ಜೋಪಾನವಾಗಿ ಇಟ್ಕೋಬೇಕು. ಹಳೆಯ ಭಾಷೆ ಇದು. ಇಟ್ ಈಸ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಇವತ್ತು ಅರುಂಧತಿ ರಾವ್ 3.5 ಕೋಟಿ ರೂಪಾಯಿಯ 12,500 ಚದರಡಿಯ ರಂಗಶಂಕರ ಸಂಕೀರ್ಣದ ತಾಯಿ ಎಂದರೆ ತಪ್ಪಾಗಲಾರದು. ಅಕ್ಟೋಬರ್ 28, 2003ರಂದು 35 ದಿನಗಳ ಹಬ್ಬದ ಜೊತೆ ಸಾರ್ವಜನಿಕರ ವೀಕ್ಷಣೆಗೆ ತೆರೆದ ರಂಗಶಂಕರ ಇಲ್ಲಿಯವರೆಗೆ ಕರ್ನಾಟಕ, ಭಾರತ ಮತ್ತು ಜಗತ್ತಿನ ಅತ್ಯುತ್ತಮ ನಾಟಕಗಳನ್ನು ಪ್ರದರ್ಶಿಸಿದೆ. ಇಷ್ಟು ಅಫೋರ್ಡೆಬಲ್ ಥಿಯೇಟರ್ ಇಡೀ ದೇಶದಲ್ಲಿಲ್ಲ. Rangashankara has become a world famous theatre space. People are talking about this space.